Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಸ್ನೇಹಿತರೆ, RCB ವಿಶ್ವದ ಟಾಪ್ ಸ್ಪೋರ್ಟ್ಸ್ ಫ್ರಾಂಚೈಸಿಗಳಲ್ಲಿ ಒಂದು. ಇದುವರೆಗೂ ಯಾವುದೇ ಟ್ರೋಫಿ ಗೆಲ್ಲದೆ ಇದ್ರೂ ಕೂಡ $117 ಮಿಲಿಯನ್ ಬೃಹತ್ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಸ್ಪಾನ್ಸರ್ಶಿಪ್ ಹೊಂದಿರೋ ಏಕೈಕ IPL ತಂಡ, ಅಗಾಧ ಫ್ಯಾನ್ ಬೇಸ್ ಹೊಂದಿದೆ. RCB ಅಭಿಮಾನಿಗಳು ಎಷ್ಟು ಲಾಯಲ್ ಅಂತ ಹೇಳಿದ್ರೆ, ಕೇವಲ RCB ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡೋದನ್ನ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ 100 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಆದರೆ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ಈ ಮೊದಲು ಕಪ್ ಗೆಲ್ಲದೆ ಹೋದ್ರೂ ಕೂಡ RCB ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿದ್ದು ಹೇಗೆ? IPL ಗೆಲ್ಲದೆ ಇದ್ರೂ RCB ದುಡ್ಡು ಎಲ್ಲಿಂದ ಮಾಡ್ತಾ ಇತ್ತು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ RCBಯ ಈ ರೋಚಕ ಬಿಸ್ನೆಸ್ ಸ್ಟ್ರಾಟಜಿಯನ್ನ, ಕಲ್ಟ್ ಫಾಲೋಯಿಂಗ್ನ ರಹಸ್ಯವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. IPL ಬಿಸ್ನೆಸ್ ಮಾಡೆಲ್. ಸ್ನೇಹಿತರೆ, RCB ಇಷ್ಟೊಂದು ಸಕ್ಸಸ್ಫುಲ್ ಫ್ರಾಂಚೈಸಿಯಾಗಿ ಉಳಿಯೋಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು IPL ಟೀಮ್ಸ್ ಹೇಗೆ ದುಡ್ಡು ಮಾಡ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ IPL ತಂಡ ದುಡ್ಡು ಮಾಡೋಕೆ 5 ದಾರಿ ಇವೆ. ಟಿಕೆಟ್ ಮಾರಾಟ, ಸ್ಪಾನ್ಸರ್ಶಿಪ್ ದುಡ್ಡು, ಪ್ರೈಸ್ ಮನಿ, ಮೀಡಿಯಾ ರೈಟ್ಸ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ. ಇಲ್ಲಿ ಟಿಕೆಟ್ ಮಾರಾಟದಿಂದ ದೊಡ್ಡ ಮಟ್ಟದ ಹಣ ಹರಿದು ಬರ್ಬೋದು, ಆದರೆ ಲಾಂಗ್ ಟರ್ಮ್ನಲ್ಲಿ ಇದು ಶಾಶ್ವತ ಅಲ್ಲ. ಯಾಕಂದರೆ ಸ್ಟೇಡಿಯಂಗೆ ಮಿತಿ ಇರುತ್ತೆ. ಇದ್ದಕ್ಕಿದ್ದಂತೆ ಸೀಟ್ ಸಂಖ್ಯೆಯನ್ನು ಏರಿಸೋಕ್ಕಾಗಲ್ಲ. ಟಿಕೆಟ್ ಬೆಲೆ ಬೇಕಾದರೆ ಹೆಚ್ಚಿಸ್ಬೋದು, ಆದರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಏನು, ಮೀಡಿಯಾ ರೈಟ್ಸ್ ದುಡ್ಡು ಎಲ್ಲ ಟೀಮ್ಗೂ ಸಿಗೋವಷ್ಟೇ RCBಗೂ ಸಿಗುತ್ತೆ. ಹೀಗಾಗಿ RCBಗೆ ಇಲ್ಲಿ ಪ್ರತ್ಯೇಕವಾಗಿ ಅಡ್ವಾಂಟೇಜ್ ಏನೂ ಇಲ್ಲ. ಅತ್ತ ಪ್ರೈಸ್ ಮನಿ ಬಗ್ಗೆ ಅಂತೂ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಹಾಗಿದ್ರೆ ಉಳಿದಿದ್ದೇನು? ಸ್ಪಾನ್ಸರ್ಶಿಪ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ. ಎಸ್ ಸ್ನೇಹಿತರೆ, ಬೇರೆ ತಂಡಗಳಿಗಿಂತ RCB ಹೆಚ್ಚು ಸಕ್ಸಸ್ಫುಲ್ ಆಗಿರಬೇಕು. ಮ್ಯಾಚ್ ಗೆದ್ದರೂ ಗೆಲ್ಲದೆ ಇದ್ರೂ ದುಡ್ಡು ಬರಬೇಕು ಅಂದರೆ ಬ್ರ್ಯಾಂಡ್ ವ್ಯಾಲ್ಯೂ ಯಾವಾಗಲೂ ಟಾಪ್ನಲ್ಲಿರಬೇಕು. RCB ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ಟೀಮ್ ಅಲ್ಲ, ಬ್ರ್ಯಾಂಡ್. ಸ್ನೇಹಿತರೆ, RCB ಕೇವಲ ಸ್ಪೋರ್ಟ್ಸ್ ಫ್ರಾಂಚೈಸಿಯಾಗಿ ಉಳಿದ್ರೆ ವರ್ಷದಲ್ಲಿ ಕೇವಲ IPL ನಡೆಯೋ 2 ತಿಂಗಳು ಮಾತ್ರ ದುಡ್ಡು ಮಾಡ್ಬೋದು. ಆದರೆ ಉಳಿದ 8-10 ತಿಂಗಳು ಸುದ್ದಿಲೇ ಇರೋದಿಲ್ಲ. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಹಾಗಿದ್ರೆ ವರ್ಷ ಪೂರ್ತಿ ಫೋಕಸ್ನಲ್ಲಿರಬೇಕು ಅಂದರೆ ಏನು ಮಾಡಬೇಕು? ಬೇರೆ ಬೇರೆ ಕಂಪನಿಗಳ ಥರ, ಬ್ರ್ಯಾಂಡ್ಸ್ ಥರ ಈ ಸ್ಪೋರ್ಟ್ಸ್ ಟೀಮ್ ಒಂದು ಬ್ರ್ಯಾಂಡ್ ಆಗಬೇಕು. RCB ಕೂಡ ಅದನ್ನೇ ಮಾಡ್ತು. ಆರಂಭದಿಂದಲೂ ತನ್ನಂತಾನು ಕೇವಲ ಒಂದು ಸ್ಪೋರ್ಟ್ಸ್ ಫ್ರಾಂಚೈಸಿಯಾಗಿ ಅಷ್ಟೇ ಅಲ್ಲದೆ ಒಂದು ಲೈಫ್ ಸ್ಟೈಲ್ ಬ್ರ್ಯಾಂಡ್ ಆಗಿ ಬಿಲ್ಡ್ ಮಾಡ್ಕೊಳ್ತಾ ಬಂತು. ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ತು. ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರ್ಬೋದು. ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದು ಒಂದು ಕಂಪನಿ ಅಥವಾ ವ್ಯಕ್ತಿಗೆ ಇರುವ ಅದೃಶ್ಯ ಮೌಲ್ಯ, ಇಂಟ್ಯಾಂಜಿಬಲ್ ವ್ಯಾಲ್ಯೂ. ಆ ಕಂಪನಿ ಅಥವಾ ಕಂಪನಿಯ ಪ್ರಾಡಕ್ಟ್ಸ್ ಮೇಲಿರೋ ಭರವಸೆ, ನಂಬಿಕೆ, ಮಹತ್ವದ ಮೇಲೆ ಈ ಬ್ರ್ಯಾಂಡ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಇದೇ ಕಾರಣಕ್ಕೆ ನಾವು ನೈಕಿ, ಆ್ಯಪಲ್ನಂತಹ ಪ್ರಾಡಕ್ಟ್ಸ್ ಮೇಲೆ ಅಷ್ಟೊಂದು ಪ್ರೈಸ್ ಡಿಫ್ರೆನ್ಸ್ ಇದ್ದರೂ ಬೇರೆ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದ್ರೆ ಸೇಮ್ ಫೀಚರ್ಗೆ ನಾವು ಎಕ್ಸ್ಟ್ರಾ ಪ್ರೀಮಿಯಮನ್ನು ಪೇ ಮಾಡೋದು. ಯಾಕಂದರೆ ನಮಗೆ ಉಳಿದ ಬ್ರ್ಯಾಂಡ್ಗಳಿಗಿಂತ ಈ ಬ್ರ್ಯಾಂಡ್ಗಳು ಉತ್ತಮ ಅನ್ನೋ ಆ ಒಂದು ಫೀಲಿಂಗ್ ಬರುತ್ತೆ. ಆ ರೀತಿ ಟ್ರ್ಯಾಕ್ ರೆಕಾರ್ಡನ್ನು ಮೇಂಟೈನ್ ಮಾಡಿರ್ತಾರೆ. IPLನಲ್ಲಿ ಈ ಬ್ರ್ಯಾಂಡ್ ವ್ಯಾಲ್ಯೂನಿಂದಲೇ ಸ್ಪಾನ್ಸರ್ಶಿಪ್ಗಳು, ಮರ್ಚೆಂಡೈಸ್ ಪ್ರಾಡಕ್ಟ್ಗಳಿಗೆ ಪ್ರೀಮಿಯಂ ಪ್ರೈಸ್ ಸಿಗೋದು. ಈ ಸ್ಟ್ರಾಟಜಿಯನ್ನು ಅರ್ಥ ಮಾಡಿಕೊಂಡ RCB ಆರಂಭದಿಂದಲೇ ಬ್ರ್ಯಾಂಡ್ ಬಿಲ್ಡಿಂಗ್ನಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡ್ತು. ಮಲ್ಯ ಮ್ಯಾಜಿಕ್. ಭಾರತದಲ್ಲಿ ಮದ್ಯ ಉತ್ಪನ್ನಗಳನ್ನು ಪ್ರಚಾರ ಮಾಡೋಕೆ ಅವಕಾಶ ಇಲ್ಲದೇ ಇದ್ರಿಂದ ಮದ್ಯದ ಕಿಂಗ್ ವಿಜಯ್ ಮಲ್ಯ RCBನ ಸರಿಯಾಗಿ ಯೂಸ್ ಮಾಡಿಕೊಂಡ್ರು. ಬೆಂಗಳೂರು ತಂಡಕ್ಕೆ ತಮ್ಮ ಮದ್ಯ ಉತ್ಪನ್ನ ರಾಯಲ್ ಚಾಲೆಂಜ್ನ ಹೆಸರನ್ನು ಇಟ್ಟರು. RCBನ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಆಗಿ ಬೆಳೆಸಿದ್ರು. ಮ್ಯಾಚ್ ನಂತರ ವರ್ಣರಂಜಿತ ಪಾರ್ಟಿಗಳನ್ನು ಕೊಟ್ಟರು. ದೀಪಿಕಾ ಪಡುಕೋಣೆ, ಕಟ್ರಿನಾ ಕೈಫ್ ಅಂತ ಸೆಲೆಬ್ರಿಟಿಗಳನ್ನು RCBಯ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಕೊಂಡ್ರು. ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳನ್ನು ಕೂಡ ಮ್ಯಾಚ್ಗೆ ಕರ್ಕೊಂಡ್ಬಂದರು. ಇದರಿಂದ RCB ಜನರಿಗೆ ಬೇಗ ಕನೆಕ್ಟ್ ಆಯಿತು. ಜೊತೆಗೆ ಆನ್ಲೈನ್ ಜಗತ್ತು ಅದೇ ಇನ್ನು ಕಣ್ತೆರೆತಿರುವಾಗ RCBಗೆ ಪ್ರತ್ಯೇಕ ಡಿಜಿಟಲ್ ಕಾಂಟೆಂಟ್ ಟೀಮ್ನ ನೇಮಿಸಿದ್ರು. ಅಭಿಮಾನಿಗಳಿಗಾಗಿ ಫ್ಯಾನೆಟಿಕ್ ಫ್ಯಾನ್ಸ್ ಚಾಲೆಂಜ್ ಅನ್ನುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ಇಟ್ಕೊಂಡ್ರು. ಇದರಲ್ಲಿ ಫ್ಯಾನ್ಸ್ RCB ಟೀಮ್ ಬಸ್ನಲ್ಲಿ ಟ್ರಾವೆಲ್ ಮಾಡಬಹುದಾಗಿತ್ತು.
ಜೊತೆಗೆ ಮ್ಯಾಚ್ ಇದ್ದಾಗ ಸ್ಟೇಡಿಯಂಗೆ ಹೆಚ್ಚಿನ ಬಸ್ ಬಿಡಬೇಕು ಅಂತ BMTCಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಭಿಮಾನಿಗಳಿಗಾಗಿ ಕಾರ್ ಪೂಲಿಂಗ್ ತಗೊಂಬಂದ್ರು. ಇದರಿಂದ RCB ಫ್ಯಾನ್ಸ್ ಬೇಸ್ಡ್ ಫ್ರಾಂಚೈಸಿ ಅನ್ನೋ ಸಂದೇಶ ರವಾನೆ ಆಯಿತು. ಜೊತೆಗೆ ಸಸ್ಟೈನಬಿಲಿಟಿ ಅಂತಹ ಪ್ರೋಗ್ರೆಸಿವ್ ಇನಿಷಿಯೇಟಿವ್ಸ್ನ ಶುರು ಮಾಡಿದ್ರು. ಚಿನ್ನಸ್ವಾಮಿ ಭಾರತದ ಮೊದಲ ಸೋಲಾರ್ ಚಾಲಿತ ಸ್ಟೇಡಿಯಂ ಆಯಿತು. RCB ಬಸ್ ಕೂಡ ಸೋಲಾರ್ ಪ್ಯಾನೆಲ್ ಬಳಸೋಕೆ ಶುರು ಮಾಡಿತು. ಇದೇ ಹಂತದಲ್ಲಿ ಪರಿಸರ ಸಂದೇಶ ಸಾರೋಕೆ RCB ಗ್ರೀನ್ ಜರ್ಸಿಗಳಲ್ಲಿ ಆಡೋಕೆ ಶುರು ಮಾಡಿತು. 2013ರಲ್ಲಿ RCB ಮೊದಲ ಕಾರ್ಬನ್ ನ್ಯೂಟ್ರಲ್ ತಂಡ ಅಂತ ಅನೌನ್ಸ್ ಮಾಡಿಕೊಳ್ತು. ಇದೆಲ್ಲ RCB ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚಿಸ್ತಾ ಹೋಯಿತು. ಕೇವಲ ಕ್ರಿಕೆಟ್ ಆಡೋ ಟೀಮ್ ಅಷ್ಟೇ ಅಲ್ಲ, ಇಲ್ಲಿ ಥಾಟ್ ಪ್ರೋಸೆಸ್ ಇದೆ. ಇದೊಂದು ಡಿಫ್ರೆಂಟ್ ವ್ಯಾಲ್ಯೂನ ಎಂಟಿಟಿ ಅನ್ನೋ ಒಂದು ಇಮೇಜ್ನ ಬಿಲ್ಡ್ ಮಾಡ್ತಾ ಹೋಯಿತು. ಕೊಹ್ಲಿ ಕಮಾಲ್. ಇನ್ನು RCB ಈ ಹಂತದಲ್ಲಿ ಮಾಡಿದ ದೊಡ್ಡ ಕೆಲಸ ಅಂದರೆ ವಿರಾಟ್ ಕೊಹ್ಲಿಯನ್ನ ರಿಟೈನ್ ಮಾಡ್ಕೊಂಡಿದ್ದು. ಕೊಹ್ಲಿ ಅಂದರೆ ಯಾರು ಅಂತ ಗೊತ್ತೇ ಇಲ್ದಿರೋ ಟೈಮ್ನಲ್ಲೇ RCB ವಿರಾಟ್ರನ್ನ ಬ್ಯಾಕ್ ಮಾಡ್ತು, ತನ್ನಲ್ಲೇ ಉಳಿಸ್ಕೊಳ್ತು. ಮುಂದೆ ಕೊಹ್ಲಿ ಖುದ್ದು ತಾವೇ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಾಗ ಅದರ ರಿಫ್ಲೆಕ್ಷನ್ RCB ಮೇಲೂ ಆಯಿತು. ಪ್ರತಿಫಲ ಸಿಕ್ತು RCBಗೆ. RCB ಫ್ಯಾನ್ ಬೇಸ್, ಬ್ರ್ಯಾಂಡ್ ವ್ಯಾಲ್ಯೂ ಇನ್ನಷ್ಟು ಹೆಚ್ಚಾಯಿತು. ನಂತರ 2012ರಲ್ಲಿ ಕ್ರಿಸ್ ಗೇಲ್ ABD ಸೇರಿದಾಗಂತೂ RCB ಹೆಸರು ಮನೆಯಲ್ಲಿ ಮನೆ ಮಾತಾಯಿತು. ಈ ತ್ರಿವಿಕ್ರಮರು T20 ಕ್ರಿಕೆಟ್ನ ಪರಿಭಾಷೆಯನ್ನೇ ಚೇಂಜ್ ಮಾಡಿಬಿಟ್ರು. ಬ್ಯಾಟಿಂಗ್ನ ಪರಿಭಾಷೆಯನ್ನೇ ಬದಲಿಸ್ಬಿಟ್ರು. ಹೀಗಾಗಿ ಕಪ್ ಗೆಲ್ಲದೇ ಇದ್ರೂ ಕೂಡ RCB ಯಾವಾಗಲೂ ಕೂಡ ಲೈಮ್ ಲೈಟಲ್ಲಿ ಇರ್ತಾ ಇತ್ತು. ನಾನ್ ಸ್ಟಾಪ್ ಮನರಂಜನೆ ಕೊಡ್ತಾ ಇತ್ತು. ಅವ್ರು ಸೋತಾಗಲೂ ಒಂದು ಮನರಂಜನೆ ಕೊಡ್ತಾ ಇದ್ರು. ಓನರ್ ಬದಲಾದರೂ RCB DNA ಬದಲಾಗಲಿಲ್ಲ. ವಿಜಯ್ ಮಲ್ಯ ಆರ್ಥಿಕವಾಗಿ ದಿವಾಳಿಯಾದಾಗ ಬ್ರಿಟನ್ನ ಮತ್ತೊಂದು ಮದ್ಯದ ಕಂಪನಿ ಡಿಯಾಜಿಯೋ ಮಲ್ಯರ ಯುನೈಟೆಡ್ ಸ್ಪಿರಿಟ್ ಕಂಪನಿಯನ್ನು ಸ್ವಾಧೀನ ಮಾಡಿಕೊಳ್ತು. ಪರಿಣಾಮ RCB ಕೂಡ ಡಿಯಾಜಿಯೋ ಪಾಲಾಯಿತು. ಆದರೆ ಓನರ್ಶಿಪ್ ಚೇಂಜ್ ಆದರೂ ಕೂಡ ಡಿಯಾಜಿಯೋ ಮಲ್ಯರ ಬಿಸ್ನೆಸ್ ಸ್ಟ್ರಾಟಜಿಯನ್ನು ಬಿಡಲಿಲ್ಲ. RCBನ ಬಿಗ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ರೀತಿಯಲ್ಲೇ ಡೆವಲಪ್ ಮಾಡ್ತಾ ಹೋದರು. ಇನ್ಫ್ಯಾಕ್ಟ್ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ರು. ಅಲ್ಲಿವರೆಗೂ ಮಲ್ಯ ಹೆಚ್ಚು ತಮ್ಮ ಕಂಪನಿಗಳನ್ನು ಮಾತ್ರ RCBಯಲ್ಲಿ ಪ್ರಚಾರ ಮಾಡ್ತಿದ್ರು. ಆದರೆ ಡಿಯಾಜಿಯೋ ಬೇರೆ ಸ್ಪಾನ್ಸರ್ಗಳನ್ನು ಕೂಡ ಒಳಗೆ ಬಿಟ್ಕೊಂಡ್ರು. ಹೀಗಾಗಿನೇ ಆಡಿಡಾಸ್, ಹುವಾವೆ, ಏರೋಸ್ನವ್, ಜಿಯೋನಿ, HP, ರಾಂಗ್ ನಂತಹ ಕಂಪನಿಗಳು RCBಗೆ ಸ್ಪಾನ್ಸರ್ಸ್ ಆದರು. ಜೊತೆಗೆ ಡಿಯಾಜಿಯೋ ಕಾಂಟೆಂಟ್ ವಿಭಾಗದಲ್ಲಿ ಡ್ಯಾನಿಶ್ ಸೇಟ್ರಂತಹ ಪ್ರತಿಭಾವಂತ ಕಾಂಟೆಂಟ್ ಕ್ರಿಯೇಟರ್ಸ್ನ ಸೇರಿಸ್ಕೊಂಡಿದ್ರು. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ RCBಯ ಫ್ಯಾನ್ ಎಂಗೇಜ್ಮೆಂಟ್ ಇನ್ನೊಂದು ಲೆವೆಲ್ಗೆ ಹೋಯಿತು. ಜೊತೆಗೆ RCBನ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಆಗಿ ಮುಂದುವರಿಸೋದರ ಭಾಗವಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿ RCB ಬಾರ್ ಆ್ಯಂಡ್ ಕೆಫೆ ಶುರು ಮಾಡಿಕೊಂಡ್ರು. ವಿರಾಟ್ ಸ್ಪಾನ್ಸರ್ ಆಗಿದ್ದ ಪ್ಯೂಮಾ ಜೊತೆಗೆ ಕೊಲಾಬರೇಟ್ ಆದರು. ಇದರಿಂದ RCB ಮರ್ಚೆಂಡೈಸ್ಗಳು ಅಂದರೆ ಜೆರ್ಸಿ, ಟಿ ಶರ್ಟ್ಗಳೆಲ್ಲ ಪ್ಯೂಮಾದಲ್ಲೂ ಕೂಡ ಸೇಲ್ ಆಗೋಕೆ ಶುರುವಾದವು. ಅಲ್ಲದೆ RCB ಫಿಟ್ನೆಸ್ ಪ್ಲಾಟ್ಫಾರ್ಮ್ ಹಜಲ್ ಜೊತೆಗೆ ಸೇರ್ಕೊಳ್ತು. ಪ್ಲಾಂಟ್ ಬೇಸ್ಡ್ ಮೀಟ್ ಎಲ್ಲ ಶುರು ಮಾಡಿದ್ರು. RCB ಅನ್ಕಟ್ ಶುರುವಾಯಿತು. ಇದೆಲ್ಲದರಿಂದ RCB ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿಯಾಗಿ ಇಂಟರ್ನ್ಯಾಷನಲ್ ಕಂಪನಿಗಳು ಕೂಡ RCBಗೆ ಸ್ಪಾನ್ಸರ್ಸ್ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ನೈಕಿ, ಪ್ಯೂಮಾ ಸ್ಪಾನ್ಸರ್ಸ್ ಆಗಿದ್ದರ ಬಗ್ಗೆ ಹೇಳಿದ್ವಿ. 2023ರಲ್ಲಿ ಕತಾರ್ ಏರ್ವೇಸ್ ಬರೋಬ್ಬರಿ 75 ಕೋಟಿಗೆ RCBಯ ಟೈಟಲ್ ಸ್ಪಾನ್ಸರ್ ಆಗು ಕೂಡ ಒಪ್ಪಂದ ಮಾಡಿಕೊಂಡಿತ್ತು. ಹೀಗೆ ಸ್ನೇಹಿತರೆ, RCB ಕಪ್ ಗೆಲ್ಲದೆ ಇದ್ರೂ ಕೂಡ ಒಂದು ಬ್ರ್ಯಾಂಡ್ ಆಗಿ ಫ್ಯಾನ್ಸ್ ಬೇಸ್ಡ್ ಫ್ರಾಂಚೈಸಿಯಾಗಿ ಯಾವಾಗಲೂ ಜನಮನದಲ್ಲಿ ನೆಲೆಯೂರ್ತಾ ಸಕ್ಸಸ್ಫುಲ್ ಟೀಮ್ ಆಗಿ ಉಳ್ಕೊಂಡಿದೆ. IPLಗೆ ಅತಿ ಹೆಚ್ಚು ಆದಾಯ ತಂದುಕೊಡೋ ಟೀಮ್ ಆಗಿದೆ. ಈ ವರ್ಷ 600 ಮಿಲಿಯನ್ಗೂ ವ್ಯೂಸ್ ಬಂದಿವೆ RCB ಮ್ಯಾಚಸ್ಗೆ. 60 ಕೋಟಿ ವ್ಯೂಸ್. IPLನಲ್ಲೇ ಅತಿ ಹೆಚ್ಚು. ನಿರಂತರವಾಗಿ ಹೈಯೆಸ್ಟ್ ಎಂಗೇಜ್ಡ್ ಗ್ಲೋಬಲ್ ಟೀಮ್ ಪಟ್ಟಿಯಲ್ಲಿ RCB ಕಾಣಿಸ್ಕೊಳ್ತಾ ಇದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ 44 ಮಿಲಿಯನ್ ಜನ RCBನ ಫಾಲೋ ಮಾಡ್ತಾರೆ. ಇವರು ಕೇವಲ ಫಾಲೋವರ್ಸ್ ಅಲ್ಲ, ಯಾವುದಾದ್ರೂ ಬ್ರ್ಯಾಂಡ್ಗಳು RCBಯೊಂದಿಗೆ ಸೇರಿಕೊಂಡ್ರೆ ಅಷ್ಟು ದೊಡ್ಡ ಮಾರ್ಕೆಟ್ RCB ಹತ್ರ ಇದೆ ಅಂತ ಅರ್ಥ. ಹೀಗಾಗಿ RCB ಒಟ್ಟಾರೆ ನೆಟ್ವರ್ತ್ $117 ಮಿಲಿಯನ್ ಆಗಿದೆ. ಆದಾಯ ಗಳಿಕೆಯಲ್ಲಿ ಕಪ್ ಗೆದ್ದ KKR, ಸನ್ ರೈಸರ್ಸ್ಗಿಂತಲೂ ಎಷ್ಟೋ ಮುಂದೆ ಇದೆ RCB. ಸೊ ಫ್ರೆಂಡ್ಸ್, ಇದಾಗಿತ್ತು ದೊಡ್ಡ ಬ್ರ್ಯಾಂಡ್ ಹೇಗಾಯಿತು RCB. ಕಪ್ ಗೆಲ್ಲದ ಟೈಮ್ನಲ್ಲೂ ಕೂಡ ಹೇಗೆ RCBಗೆ ಚೆನ್ನಾಗಿ ದುಡ್ಡು ಬರ್ತಾ ಇತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.